ವೀಕ್ಷಕರೇ, ಇಂದು ಗ್ರೀನ್ ಪಾರ್ಕ್ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ನಡೆಯುತ್ತಿರುವ ದ್ವಿತೀಯ ಟೆಸ್ಟ್ ಪಂದ್ಯದಲ್ಲಿ ಆಕಾಶ್ದೀಪ್ ಅವರ ದಾಳಿಗೆ ಬಾಂಗ್ಲಾದೇಶ ತಂಡವು ಧ್ವಂಸವಾಗಿ ಹೋಗಿದೆ. ಹೌದು ವೀಕ್ಷಕರೇ, ಇನ್ನು ಆಕಾಶ್ದೀಪ್ ಅವರು ಮತ್ತೆ ವಿಕೆಟ್ ಕಬಳಿಸುವ ಮೂಲಕ ಚರಿತ್ರೆಯನ್ನು ಮಾಡಿ ಹಾಕಿದ್ದಾರೆ. ಹೌದು ವೀಕ್ಷಕರೇ, ಇನ್ನು ಈ ಒಂದು ದ್ವಿತೀಯ ಟೆಸ್ಟ್ ಪಂದ್ಯದಲ್ಲಿ ಮತ್ತೊಂದು ದೊಡ್ಡ ಚಮತ್ಕಾರ ನಡೆದಿದೆ. ವೀಕ್ಷಕರೇ, ಈ ಒಂದು ವಿಡಿಯೋದ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋದಕ್ಕಿಂತ ಮುಂಚಿತವಾಗಿ ನೀವು ನಿಜವಾದ ಟೀಮ್ ಇಂಡಿಯಾ ತಂಡದ ಫ್ಯಾನ್ಸ್ ಆಗಿದ್ದಲ್ಲಿ ದಯವಿಟ್ಟು ಈಗಲೇ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ವೀಕ್ಷಕರೇ, ಟೆಸ್ಟ್ ಫಾರ್ಮ್ಯಾಟ್ಗಳಲ್ಲಿ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಮತ್ತು MS ಧೋನಿಯವರ ನಡುವೆ ಯಾರು ಉತ್ತಮವಾದ ನಾಯಕ ಎಂದು ದಯವಿಟ್ಟು ಕಾಮೆಂಟ್ನ ಮಾಡಿ ತಿಳಿಸಿ. ಹೌದು ವೀಕ್ಷಕರೇ, ಇಂದು ಗ್ರೀನ್ ಪಾರ್ಕ್ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ದ್ವಿತೀಯ ಟೆಸ್ಟ್ ಪಂದ್ಯವು ಆರಂಭವಾಗಿದೆ. ಇನ್ನು ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡವು ಟಾಸ್ ಗೆದ್ದು ಮೊದಲು ಬೌಲಿಂಗ್ ಆಯ್ದುಕೊಂಡಿತ್ತು. ಹೌದು ವೀಕ್ಷಕರೇ, ಈ ಒಂದು ಪಂದ್ಯವು ತಡವಾಗಿ ಆರಂಭವಾಯಿತು. ಹೌದು ವೀಕ್ಷಕರೇ, ಈ ಒಂದು ಮೈದಾನದಲ್ಲಿ ಬೆಳ್ಳಂಬೆಳಗ್ಗೆ ರ್ಯಾನ್ ಕಂಡೀಷನ್ ಇರುವುದರಿಂದ ಪಂದ್ಯವು ತಡವಾಗಿ ಆರಂಭವಾಯಿತು. ಇನ್ನು ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಆರಂಭಿಸಿದ ಬಾಂಗ್ಲಾ ತಂಡದ ಟೈಗರ್ಸ್ಗಳು 26 ಓವರ್ಗಳಲ್ಲಿ 74 ರನ್ಗಳನ್ನು ಕಲೆ ಹಾಕಿ 2 ವಿಕೆಟನ್ನು ಕಳೆದುಕೊಂಡಿದ್ದಾರೆ. ಹೌದು, ಮೊದಲ ಇನ್ನಿಂಗ್ಸ್ನ ಫಸ್ಟ್ ಸೆಷನ್ನಲ್ಲಿ ಬ್ಯಾಟಿಂಗ್ ಮಾಡಲು ಬಂದಿದ್ದ ಜಾಕೀರ್ ಹಸನ್ ಮತ್ತು ಇಸ್ಲಾಂ ಅವರು ಒಟ್ಟು 24 ರನ್ಗಳನ್ನು ಗಳಿಸಿದ್ದರು. ವೀಕ್ಷಕರೇ, ಇದರಲ್ಲಿ ಜಾಕೀರ್ ಹಸನ್ ಅವರು ಕೇವಲ ಡಕೌಟ್ಗೆ ಔಟ್ ಆದರೆ ಇತ್ತ ವೀಕ್ಷಕರೇ ಇಸ್ಲಾಂ ಅವರು ಆಡಿದಂಥ 36 ಎಸೆತಗಳಲ್ಲಿ 24 ರನ್ಗಳನ್ನು ಸಿಡಿಸಿ ಆಕಾಶ್ದೀಪ್ ಅವರ ಓವರ್ನಲ್ಲಿ LBW ಬಲೆಗೆ ಬಿದ್ದರು. ಇನ್ನು ವೀಕ್ಷಕರ ನಂತರ ಬಂದಿದ್ದ ಮೊಮಿನುಲ್ಲಾ ಅವರು ಆಡಿದಂಥ 48 ಎಸೆತಗಳಲ್ಲಿ ಭರ್ಜರಿಯಾಗಿ 3 ಬೌಂಡ್ರಿ ಬಾರಿಸಿದ್ದು, ಹಾಗೆ ವೀಕ್ಷಕರೇ 17 ರನ್ಗಳನ್ನು ಸಿಡಿಸಿ ಇನ್ನೂ ಸ್ಟ್ರೈಕ್ನಲ್ಲಿ ಇದ್ದಾರೆ. ಇನ್ನು ವೀಕ್ಷಕರೇ, ಇವರಿಗೆ ಸಾಥ್ ಕೊಡ್ತಿರುವ ಬಾಂಗ್ಲಾ ತಂಡದ ನಾಯಕನಾಗಿರುವ ನಜೀಮುಲ್ಲಾ ಶಂಟೋ ಅವರು 28 ರನ್ ಗಳಿಸಿ ಮತ್ತು ಈ ಒಂದು ಇನ್ನಿಂಗ್ಸ್ನಲ್ಲಿ 6 ಬೌಂಡ್ರಿಗಳನ್ನು ಬಾರಿಸಿದ್ದಾರೆ. ವೀಕ್ಷಕರೇ, ಇದರ ಮೂಲಕ ಬಾಂಗ್ಲಾದೇಶ ತಂಡವು 74 ರನ್ಗಳಿಗೆ 2 ವಿಕೆಟ್ ಕಳೆದುಕೊಂಡಿದೆ. ಇನ್ನು ವೀಕ್ಷಕರೇ, ಮೊದಲ ಇನ್ನಿಂಗ್ಸ್ನ ಮೊದಲ ಸೆಷನ್ನಲ್ಲಿ ಕೇವಲ 74 ರನ್ ಗಳಿಸಿ 2 ವಿಕೆಟ್ ಬಾಂಗ್ಲಾ ತಂಡವು ಕಳೆದುಕೊಂಡಿದೆ. ಇನ್ನು ವೀಕ್ಷಕರು, ಭಾರತ ತಂಡದ ಪರವಾಗಿ ಮೊದಲ ಇನ್ನಿಂಗ್ಸ್ನ ಮೊದಲ ಸೆಷನ್ನಲ್ಲೇ ಆಕಾಶ್ದೀಪ್ ಅವರು ದಾಖಲೆಯನ್ನು ಬರೆದಿದ್ದಾರೆ. ಹೌದು ವೀಕ್ಷಕರೇ, ಹಾಕಿದಂಥ 6 ಓವರ್ಗಳಲ್ಲಿ 3 ಓವರ್ಗಳನ್ನು ಮೆಡನ್ ಮಾಡಿ 14 ರನ್ಸ್ಗಳನ್ನು ನೀಡಿ 2 ವಿಕೆಟ್ ಕಬಳಿಸಿ ಮಿಂಚಿದ್ದಾರೆ. ಇನ್ನು ವೀಕ್ಷಕರೇ, ಈ ಒಂದು ಪಂದ್ಯದ ವಿನ್ನಿಂಗ್ ಪ್ರಾಬಬಿಲಿಟಿ ಬಾಂಗ್ಲಾದೇಶ ತಂಡದ ಪರವಾಗಿ 4% ಇದ್ದರೆ ಇತ್ತ ವೀಕ್ಷಕರೇ ಡ್ರಾ ಕಡೆಗೆ 33% ಇದೆ. ಇನ್ನು ಭಾರತ ತಂಡವು ಇದರಲ್ಲಿ 63% ಹಂಚಿಕೆ ಮಾಡಿಕೊಂಡಿದೆ. ವೀಕ್ಷಕರೇ, ಇದಾಗಿತ್ತು ಮೊದಲ ಸೆಷನ್ನ ಫುಲ್ ಡೀಟೇಲ್ಸ್.